ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಮೀಶೋ ಪಾರ್ಸಲ್ ಇತ್ತು. ಸೊ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ವಾಲಿಟಿ ಇಶ್ಯೂ ಏನಿದೆ ನಿಮ್ಮ ಜೊತೆನೇ ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಳ್ಳೊಳ್ಳೆ ವೀಡಿಯೋಸ್ ಇದೆ ಚಾನಲಲ್ಲಿ. ಚಾನಲ್ ವಿಸಿಟ್ ಮಾಡಿ, ವೀಡಿಯೋಸ್ ನೋಡಿ, ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಅನ್ಬಾಕ್ಸಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನು ಪಾರ್ಸಲ್ ಇದೆ ಅಂತ ಕ್ಯೂರಿಯಾಸಿಟಿ ಇರ್ಬೋದಲ್ವಾ? ಎಲ್ಲ ಹೆಣ್ಮಕ್ಳಿಗೂ ಯೂಸ್ ಆಗುವಂಥ ಪ್ರಾಡಕ್ಟ್ ಇದು. ಎಲ್ಲರೂ ತುಂಬ ಇಷ್ಟಪಟ್ಟು ಯೂಸ್ ಮಾಡ್ತಾರೆ. ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅನ್ಬಾಕ್ಸ್ ಮಾಡ್ತೀನಿ, ಹೇಗೆ ಬಂದಿದೆ ಅಂತ ರಿವ್ಯೂಸ್ ಹೇಳ್ತೀನಿ. ಇಷ್ಟ ಆದವರು ಪರ್ಚೇಸ್ ಮಾಡಿ. ಆದರೆ ಲಿಂಕ್ನ ಶೇರ್ ಮಾಡ್ತೀನಿ. ಲಿಂಕ್ ಶೇರ್ ಮಾಡಲಿಕ್ಕೆ ಸ್ವಲ್ಪ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಆದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಇಷ್ಟ ಆದವ್ರು ಪರ್ಚೇಸ್ ಮಾಡಿ. ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡಿ ಕ್ಯೂರಿಯಾಸಿಟಿ ನನಗೂ ಇದೆ ನಿಮ್ಮ ಜೊತೆ. ಹಾಗೆ ನನ್ನ ಚಾನಲ್ ಮಾನಿಟೈಸೇಷನ್ ಆದಮೇಲೆ ಇದೇ ಫಸ್ಟ್ ವೀಡಿಯೋ ಮಾಡ್ತಾ ಇರೋದು ನಾನು. ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ತುಂಬ ವೀಡಿಯೋಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ವೀಡಿಯೋಸೇ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಅನ್ಬಾಕ್ಸಿಂಗ್ ವೀಡಿಯೋ ಜೊತೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನವೀನಣ್ಣ ಮತ್ತು ಆರ್ಕೆ ಗೌಡ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯೂಟ್ಯೂಬ್ ಬಗ್ಗೆ ಏನೂ ಐಡಿಯಾನೇ ಇಲ್ಲದಿದ್ದವ್ರಿಗೆ ಹೀಗೆ ಮಾಡಿ ಅಂತ ತುಂಬ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಹಾಗೆ ನನ್ನ ವೀಡಿಯೋಸ್ಗೆಲ್ಲ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಅವ್ರ ನೇಮ್ ಹೇಳಬೇಕು ಅಂದರೆ ಒಂದು ವ್ಲಾಗಲ್ಲಿ ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ ನನಗೆ. ತುಂಬ ಜನದ ನೇಮ್ ನೆನಪಿದೆ, ತುಂಬ ಜನದ ನೇಮ್ ನೆನಪಿರಲ್ಲ. ಸೊ ಅವ್ರದ್ದೆಲ್ಲ ಹೇಳಬೇಕು ಅಂದರೆ ಒಬ್ರದ್ದು ನೇಮ್ ಹೇಳಿದರೆ ಒಬ್ರಿಗೆ ಬೇಜಾರಾಗುತ್ತೆ. ಸೊ ಹಾಗಾಗಿ ಹೋಲ್ಸೇಲಾಗಿ ಹೇಳ್ತಾ ಇದ್ದೀನಿ. ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ನಂದು ಲೈವ್ ಫ್ರೆಂಡ್ಸ್ ಆಗಿರ್ಬೋದು, ಅವ್ರು ಬರಲಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅಂತ ಹುಡ್ಕಾಡೋಂಗಾಗೋದು. ಸೊ ರೆಗ್ಯುಲರಾಗಿ ಲೈವಿಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಅವರೆಲ್ಲರಿಗೂ ಕೂಡ ಈ ವಿಡಿಯೋ ಮೂಲಕ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣವಾ? ಓಕೆ, ಸ್ಟಾರ್ಟ್ ಮಾಡೋಣ. ನೀಟಾಗಿ ಕಾಣಿಸ್ತಿದ್ಯಾ? ಪ್ರಾಡಕ್ಟ್ ಹೇಗೆ ಬಂದಿದೆ ನೋಡೋಣ ನಿಧಾನಕ್ಕೆ. ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಬೇಕಾಗುವಂಥ ಪ್ರಾಡಕ್ಟೇ ಇದು. ನಾನು ಫಸ್ಟ್ ಟೈಮೇ ತರಿಸಿರೋದು ಈ ರೀತಿ ಪ್ರಾಡಕ್ಟ್ನ. ಇದಕ್ಕಿಂತ ಮೊದಲು ತರಿಸಿರಲಿಲ್ಲ. ನೋಡೋಣ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ. ಆ್ಯಕ್ಚುಲಿ ತಮ್ಮನೇಲಲ್ಲೇ ಹಾಕಿರ್ತೀನಿ, ನೋಡಿದ ತಕ್ಷಣ ಎಲ್ರಿಗೂ ಗೊತ್ತಾಗಿರುತ್ತೆ ಏನು ಪ್ರಾಡಕ್ಟ್ ಅಂತ. ಅಂದರೆ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ ಓಪನ್ ಮಾಡಿ ನೋಡಲೇಬೇಕು. ವಾವ್, ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ ಅನಿಸುತ್ತೆ. ಈಗ ಕಾಣಿಸ್ತಾ ಇದೆಯಾ? ನೋಡಿ, ಡೈಲಿ ಯೂಸ್ ಮಾಡಲಿಕ್ಕೆ ಅಂತ ತರಿಸಿದ್ದೆ ನಾನು ಬ್ಯಾಂಗಲ್ಸು. ಎಲ್ಲ ಕಲರು ಬಂದಿದೆ. ಆಲ್ಮೋಸ್ಟ್ 12 ಕಲರ್ಸ್ ಬಂದಿದೆ. 12 ಡಜನ್ ಕೂಡ ಇದೆ. ಯಾವ ಕಲರ್ ಕೂಡ ರಿಪೀಟ್ ಆಗಿಲ್ಲ. ಮೇ ಬಿ ಇದು ಸೇಮ್ ಅಂತ ಕಾಣಿಸ್ತಾ ಇದೆ. ಓಪನ್ ಮಾಡಿ ನೋಡೋಣ. ಇದು ಯಾವ ಕಲರ್ ಕೂಡ ರಿಪೀಟ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಯಾವುದೋ ಒಂದು ಕಲರ್ ರಿಪೀಟ್ ಆಗಿರೋ ಥರ ಇದೆ. ಹಾಂ, ನೋಡಿ, ಪರ್ಪಲ್. ಎಸ್, ಅಂದರೆ ಇದು ಸ್ವಲ್ಪ ಡಾರ್ಕ್ ಇದೆ, ಸ್ವಲ್ಪ ಲೈಟ್ ಇದೆ. ಇದೇ ಡಿಫ್ರೆನ್ಸ್ ಅಷ್ಟೇ. ಯಾವ ಕಲರು ರಿಪೀಟ್ ಆಗಿಲ್ಲ. ಇದು ಪರ್ಪಲ್ಲು, ಇದು ಬ್ಲೂ. ವಿಡಿಯೋದಲ್ಲಿ ಒಂದೇ ಕಲರ್ ಕಾಣಿಸ್ಬೋದು, ಬಟ್ ಡಿಫ್ರೆಂಟ್ ಇದೆ ಕಲರು. ಇದು ಪರ್ಪಲ್ಲು, ಇದು ಬ್ಲೂ. ಇದು ಡಾರ್ಕ್ ಗ್ರೀನು, ಇದು ಲೈಟ್ ಗ್ರೀನು, ಇದು ಆರೆಂಜು, ವೈಟು. ಇವೆರಡು ಸೇಮ್ ಅಂತ ಅನಿಸುತ್ತೆ ವಿಡಿಯೋದಲ್ಲಿ ನೋಡಲಿಕ್ಕೆ. ಬಟ್ ಇದು ಎರಡು ಕಲರ್ ಕೂಡ ಡಿಫ್ರೆಂಟ್ ಇದೆ. ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಬಳೆಗಳಂದರೆ. ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಕ್ವಾಲಿಟಿ ರೇಟ್ ಹೇಗಿದೆ ನೋಡೋಣ. ಅದು ನಾನು ನೋಡಿ ಇಷ್ಟಪಟ್ಟು ಬುಕ್ ಮಾಡಿದ್ದು. ಡೈಲಿ ಯೂಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಮತ್ತು ಡ್ರೆಸ್ ಮ್ಯಾಚ್ ಎಲ್ಲರೂ ಹೆಣ್ಮಕ್ಳು ತುಂಬ ಪ್ರಿಫರ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಡ್ರೆಸ್ ಮ್ಯಾಚಿಗೂ ಕೂಡ ಚೆನ್ನಾಗಿರುತ್ತೆ. ಯಾವುದೇ ಡ್ರೆಸ್ ಹಾಕಲಿ ಹೆಣ್ಮಕ್ಳು ಪ್ರಿಫರ್ ಮಾಡೋದೇ ಮ್ಯಾಚಿಂಗ್. ಇವಾಗ ನೋಡಿ ಎಷ್ಟು ಶೈನಿಂಗ್ ಇದೆ ಅಂದರೆ, ನನ್ನ ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ತುಂಬಾ ಶೈನಿಂಗ್ ಇದೆ. ಹತ್ರದಿಂದ ತೋರಿಸ್ತೀನಿ ನೋಡಿ, ತುಂಬ ಶೈನಿಂಗ್ ಇದೆ. ಹಾಕ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ ತೋರಿಸ್ತೀನಿ.
ಇದನ್ನ ಮಧ್ಯ ಒಂದು ಬೇರೆ ಥರ ಬ್ಯಾಂಗಲ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಔಟ್ಲುಕ್ಕು ಲುಕಿಂಗ್ ವೈಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನಿಮಿಷ ಹೇಳಿ ತೋರಿಸ್ತೀನಿ ಬೇರೆ ಬ್ಯಾಂಗಲ್ ಜೊತೆ ಹಾಕ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತ. ಡ್ರೆಸ್ ಮ್ಯಾಚಿಗಂತೂ ಸಖತ್ತಾಗಿದೆ. ಎಲ್ಲ ಒಂದೊಂದು ಡಜನ್ ಇದೆ. ಈ ರೀತಿ ಮ್ಯಾಚ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಎರಡು ಕೈಗೂ ಹಾಕ್ಕೋಬೋದು ಈ ರೀತಿ ಮ್ಯಾಚ್ ಮಾಡೋಕೊಂಡ್ರೆ. ಈ ಕಡೆ 3 ಬ್ಯಾಂಗಲ್ಸು, 1 ಡಜನ್ ಕರೆಕ್ಟಾಗಿದೆ. ಒಂದು ಕೈಗೆ ವಾಚ್ ಹಾಕ್ಕೊಂಡು ಒಂದು ಕೈಗೆ ಫುಲ್ ಇದೇ ರೀತಿ ಹಾಕ್ಕೋಬೋದು. ಈ ರೀತಿ ಕಲರ್ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಸೈಜು ಸಿಗುತ್ತೆ. 2-4 ಇಂದ 2-8ವರೆಗೂ ಎಲ್ಲ ಸೈಜಸ್ಸು ಅವೈಲಬಲ್ ಇತ್ತು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬುಕ್ ಮಾಡಿಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನನಗೆ ಶೈನಿಂಗ್ ನೋಡಿ ನಾನು ಫಸ್ಟ್ ಬುಕ್ ಮಾಡಿದ್ದು ಶೈನಿಂಗ್ ನೋಡ್ಬಿಟ್ಟು ಬುಕ್ ಮಾಡಿದೆ ನಾನು. ಇನ್ನೊಂದು ಕಲರ್ ಬ್ಯಾಂಗಲ್ಸ್ ಹಾಕ್ಕೊಂಡ್ಲ, ಒಂದು ನಿಮಿಷ ಇದೆ, ಇನ್ನೂ ಒಂದು ಕಲರ್ ಹಾಕೊಂಡು ತೋರಿಸ್ತೀನಿ. ರೆಡ್ ಹಾಕ್ಕೊಡ್ತೀನಿ. ಶೈನಿಂಗ್ ವೈಸ್ ತುಂಬ ಚೆನ್ನಾಗಿದೆ. ಶೈನಿಂಗ್ ಮಾತ್ರ ರೆಡ್ ಕಲರ್ನ ಕರೆಕ್ಟು. ಈ ರೀತಿ ನಿಮ್ಮ ಹತ್ರ ಯಾವುದೇ ಬ್ಯಾಂಗಲ್ಸ್ ಇದ್ದರೂ ಅದನ್ನು ಮಧ್ಯಕ್ಕೆ ಹಾಕ್ಕೊಂಡು ಸೈಡಿಗೆ ಪ್ಲೈನ್ ಬ್ಯಾಂಗಲ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ನಿಮಿಷ ರೆಡ್ನ ಈ ಕೈಗೆ ಟ್ರೈ ಮಾಡ್ತೀನಿ. ಫಸ್ಟ್ ಟೈಮ್ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇರೋದು. ಆ್ಯಕ್ಚುಲಿ ಪ್ರಾಡಕ್ಟ್ ಬುಕ್ ಮಾಡಿದಾಗಲೇ ಅಂದ್ಕೊಂಡಿದ್ದೆ ಚೆನ್ನಾಗಿ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಬಂದಿರೋದು ನೋಡಿ ತುಂಬ ಖುಷಿ ಆಯಿತು. ರೆಡ್ ಕಲರ್ ಹೇಗೆ ಕಾಣಿಸ್ತಾ ಇದೆ ಅಂತ. ಹಾಗೆ ಕೂಡ ಡೈಲಿ ಯೂಸ್ಗೂ ಕೂಡ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಇಷ್ಟ ಇದ್ದವರು ಪರ್ಚೇಸ್ ಮಾಡಿ. ಇದೇ ರೀತಿ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಚೆನ್ನಾಗಿದೆ ಮಾತ್ರ ಬ್ಯಾಂಗಲ್ಸು. ಡೈಲಿ ಯೂಸ್ಗಾದರೂ ಚೆನ್ನಾಗಿರುತ್ತೆ. ಆಫೀಸ್ ವೇರ್ಗೆ ಎಲ್ಲರೂ ಕೂಡ ಡೈಲಿ ಕಲರ್ ಡ್ರೆಸ್ನ ವೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಇದು ಗಾಜಲ್ಲ, ಮೆಟಲ್. ಅದೊಂದು ವಿಷಯ ಹೇಳೋದು ಮರ್ತಿದ್ದೆ. ಇದು ಗ್ಲಾಸ್ ಬ್ಯಾಂಗಲ್ಸ್ ಅಲ್ಲ, ಮೆಟಲ್ ಬ್ಯಾಂಗಲ್ಸ್ ಇದು. ಸೊ ಹಂಗಾಗಿ ಒಡೆಯುತ್ತೆ ಅನ್ನೋ ಟೆನ್ಷನ್ ಇರಲ್ಲ. ಆರಾಮಾಗಿ ನೀವು ವೇರ್ ಮಾಡ್ಬೋದು. ನೋಡಿ ಯಾವ ರೀತಿ ಇದೆ. ಗೋಲ್ಡ್ ಮತ್ತು ರೆಡ್ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬ್ಯಾಂಗಲ್ಸು? ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಅರೌಂಡ್ 300 ಸಮಥಿಂಗ್ ಅನಿಸುತ್ತೆ ಪೆಲ್ ಸೆಟ್ಗೆ. ನನಗೆ ನೆನಪಿಲ್ಲ, ತುಂಬ ದಿನ ಆಯಿತು ಬುಕ್ ಮಾಡಿ. ಅದು ಬಂದಿದ್ದು ಮಾತ್ರ ಯಾಕೋ ತುಂಬ ಲೇಟಾಗಿ ಬಂತು ಈ ಸಲ ಮೀಶೋದು. 300 ಸಮಥಿಂಗ್. ನನಗೆ ಅಮೌಂಟು ನೋಡ್ತೀನಿ, ಚೆಕ್ ಮಾಡಿ ಲಿಂಕ್ ಶೇರ್ ಮಾಡ್ತೀನಲ್ಲ, ಅಲ್ಲಿ ನೀವು ಕೂಡ ಚೆಕ್ ಮಾಡಿ ಅಮೌಂಟ್ನ. ನನಗೆ ನೆನಪಿರೋ ಥರ 300 ಸಮಥಿಂಗ್ ಅಷ್ಟೇ. ಇದು ತುಂಬ ಕಾಸ್ಟ್ಲಿ ಏನಲ್ಲ, 300 ಸಮಥಿಂಗ್ ಅಷ್ಟೇ. ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಈ ಕಲರು ಇನ್ನೊಂದು ಬಂದಿದೆ ಅಂತ ನಿಮಗೆ ಕಾಣಿಸ್ಬೋದು, ಬಟ್ ಅದು ಸ್ವಲ್ಪ ಲೈಟ್ ಇದಕ್ಕಿಂತ. ಡ್ರೆಸ್ ಮ್ಯಾಚಿಗಂತೂ ಸಖತ್ತಾಗಿದೆ. ಆಫೀಸ್ ವೇರ್ಗೆ ಎಲ್ಲರೂ ವರ್ಕ್ ಮಾಡೋಕ್ಕೆ ಹೋಗ್ತಾರಲ್ಲ ಹೆಣ್ಮಕ್ಳು, ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಇಂಟ್ರೆಸ್ಟ್ ಇದೆ ಪರ್ಚೇಸ್ ಮಾಡಿ. ಅನ್ಬಾಕ್ಸಿಂಗ್ ವಿಡಿಯೋ ಇದು. ಓಕೆ, ಇಷ್ಟೇ ಇವತ್ತಿನ ವಿಡಿಯೋ. ಹಾಗೆ ಇದು ನನ್ನ ಬ್ಯಾಂಗಲ್ಸ್ ಡಿಸೈನು ಹತ್ರದಿಂದ ತೋರಿಸ್ತೀನಿ ನೋಡಿ. ಇನ್ನೂ ಹತ್ರ ಚೆನ್ನಾಗಿದೆಯಾ ಡಿಸೈನು? ಈ ಥರ ಬ್ಯಾಂಗಲ್ಸ್ ಯಾವುದೇ ಆಗ್ಬೋದು. ನಿಮಗೆ ಯಾವ್ದು ಗೋಲ್ಡ್ ಕಲರ್ ಗೋಲ್ಡೇ ಹಾಕಬೇಕಂತೇನಿಲ್ಲ. ಗೋಲ್ಡ್ ಕಲರ್ ಆದರೂ ಹಾಕ್ಬೋದು. ಬೇರೆ ಯಾವುದಾದ್ರೂ ದಪ್ಪ ಬ್ಯಾಂಗಲ್ಸ್ ಬರುತ್ತಲ್ಲ, ಸ್ವಲ್ಪ ಬಿಗ್ ಸೈಜ್ದು, ಅದು ಮಧ್ಯಕ್ಕೆ ಹಾಕಿ 2 ಸೈಡ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಕೂಡ ಹಾಕ್ಬೋದು ಡೈಲಿ ವೇರ್ಗಾದರೆ. ಇಲ್ಲ ನಾವು ಪಾರ್ಟಿ ವೇರ್ಗೆ ಏನಾದರೂ ಹಾಕ್ತೀವಿ ಅಂದರೆ ಅದರ ಜೊತೆ ಹಾಕ್ಬೋದು, ಚೆನ್ನಾಗಿರುತ್ತೆ. ಗೊತ್ತೀನಿ ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಇನ್ನೂ ಹತ್ತಿರದಿಂದ. ಇದು ಕವರ್ ರಿಮೂವ್ ಮಾಡಿದ್ದೀನಿ. ಕವರ್ ರಿಮೂವ್ ಮಾಡಿಲ್ಲ, ಹಾಗೆ ಇದೆ ಕವರು. ಇದು ರಿಮೂವ್ ಮಾಡಿರೋದು. ಇದು ಪಿಂಕ್ ಕಲರ್, ಲೈಟ್ ಪಿಂಕ್ ಕಲರ್ ಇದು. ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ತೊಗೋಬೋದು. 300 ಸಮಥಿಂಗ್ ಏನೋ ಬೀಳುತ್ತೆ. 300 ಸಮಥಿಂಗ್ ಏನೋ ಬೀಳುತ್ತೆ. ವರ್ತ್ ಇದೆ ನೋಡಿ.
ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬ್ಯಾಂಗಲ್ಸ್ ಬಗ್ಗೆ ತಗೊಳ್ಳಿ ಆಯಿತಾ. ಆ್ಯಕ್ಚುಲಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಈ ಪ್ರಾಡಕ್ಟ್ ಬುಕ್ ಮಾಡಿದಾಗಲೇ ಅಂದ್ಕೊಂಡಿದ್ದೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ. ಸೊ ಪ್ರಾಡಕ್ಟ್ ಬಂದು 1-2-3 ಡೇಸ್ ಆಯಿತು. ಅದನ್ನು ಓಪನ್ ಮಾಡಿ ವಿಡಿಯೋ ಮಾಡ್ಕೊಳ್ಳೋವಷ್ಟು ಟೈಮ್ ಇರಲಿಲ್ಲ. ಇವತ್ತು ಫ್ರೀ ಆದೆ, ಸೊ ಹಾಗಾಗಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೀನಿ. ಎಲ್ರಿಗೂ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಪ್ರಾಡಕ್ಟ್ ಹೇಗಿದೆ ಅಂತ ತರಿಸ್ಕೊಂಡವರು. ಲಿಂಕ್ನ ನಾನು ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಪ್ರಾಡಕ್ಟ್ ಪ್ರೈಸು ಏನು ತುಂಬ ಕಾಸ್ಟ್ಲಿ ಏನಿಲ್ಲ, ಅರೌಂಡ್ 300 ಸಮಥಿಂಗ್ ಏನೋ ಇದೆ. ಬಟ್ ಪರ್ಸ್ನಲಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಬ್ಯಾಂಗಲ್ಸು. ಹೇಳಿದ್ನಲ್ಲ ಫಸ್ಟೇ, ಡ್ರೆಸ್ ಮ್ಯಾಚಿಗೆ ತುಂಬ ಜನ ಹುಡುಗಿರು ಪ್ರಿಫರ್ ಮಾಡ್ತಾರೆ. ನಾವು ಕೂಡ ಕಾಲೇಜ್ಗೆ ಹೋಗ್ಬೇಕಾದ್ರೆ ಜಾಸ್ತಿ ಪ್ರಿಫರ್ ಮಾಡ್ತಾಯಿದ್ವಿ, ಮ್ಯಾಚಿಂಗ್ ತೊಗೊಳ್ಳೋಣ ಅಂತ. ಯಾವುದಾದ್ರೂ ಹೊಸ ಡ್ರೆಸ್ ತೊಗೊಂಡ್ರೆ ಸಾಕು ಮ್ಯಾಚಿಂಗ್ ಬ್ಯಾಂಗಲ್ಸ್ನ ಸರ್ಚ್ ಮಾಡ್ತಾಯಿದ್ವಿ. ಸೊ ಹಾಗೆ ಈ ರೀತಿ ಯಾವಾಗ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಮೀಶೋ, ಫ್ಲಿಪ್ಕಾರ್ಟ್ ಎಲ್ಲ ಐಡಿಯಾನೇ ಇರಲಿಲ್ಲ ಬಿಡಿ. ಇವಾಗ ಎಲ್ಲ ಪ್ರಾಡಕ್ಟು ಮನೆ ಬಾಗಿಲಿಗೆ ಬರುತ್ತೆ ಮೀಶೋ, ಫ್ಲಿಪ್ಕಾರ್ಟಿಂದ. ಸೊ ನೋಡಿ, ನಿಮಗೆಲ್ಲ ಎಷ್ಟೊಂದು ಅಡ್ವಾಂಟೇಜ್ ಇದೆ. ಬ್ಯಾಂಗಲ್ಸ್ ವೈಸ್ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಬಾಯ್, ಟೇಕ್ ಕೇರ್.